ಎಲ್ಲರಿಗೂ ನಮಸ್ಕಾರ. ನಾನು ಪಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಾವಿವತ್ತು ಮಾಡ್ತಾ ಇರೋವಂಥ ಈರುಳ್ಳಿ ಸೊಪ್ಪಿನ ಪಲ್ಯನ ಟೇಸ್ಟ್ ಡಬಲ್ ಮಾಡುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ತಿಳ್ಕೊಂಡು ತುಂಬ ರುಚಿಯಾಗಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ತೊಗೊಂಡಿರುವಂಥ ಹಸಿ ಬಟಾಣಿನ ತೊಗೋತಾ ಇದ್ದೀನಿ. ಇಲ್ಲ ಹಸಿ ಬಟಾಣಿ ನನಗೆ ಸಿಕ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ನೀವಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇದು ಬೇಗ ಫ್ರೈ ಆಗಬೇಕು ಅಂದರೆ ಇದಕ್ಕೆ ನಾವು ಪಲ್ಯಕ್ಕೆ ಏನು ಹಾಕೋತೀವಿ ಅಷ್ಟು ಪೂರ್ತಿ ಉಪ್ಪನ್ನ ಇವಾಗಲೇ ಹಾಕ್ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಒಂದು 3/4 ಸ್ಪೂನಷ್ಟು ಆದರೆ ಸಾಕಾಗ್ಬಿಡುತ್ತೆ. ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿರೋದ್ರಿಂದ ಹಸಿ ಬಟಾಣಿ ಬೇಗ ಬೇಯುತ್ತೆ. ಬಟಾಣಿ ಕೂಡ ಫ್ರೈ ಆಯಿತು. ಇದಕ್ಕೆ ನೆಕ್ಸ್ಟು ಕಪ್ಪಲ್ಲಿ ಹೇಳಿದ್ರೆ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಟೊಮೆಟೊನ. ಒಂದು 5 ಟೊಮೆಟೊನ ಇಲ್ಲಿ ಸಣ್ಣಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು. ನಾನಿಲ್ಲಿ ತೊಗೊಂಡಿರೋದು ನಾಟಿ ಟೊಮೆಟೊ. ಜಾಮೂನ್ ಟೊಮೆಟೊ ಆದರೆ ಇನ್ನೊಂದೆರಡು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ, ಯಾಕಂದರೆ ಅದು ಹುಳಿ ಕಮ್ಮಿ ಇರುತ್ತಲ್ಲ. ಹಾಗಾಗಿ ನಾವು ಫಸ್ಟೇ ಉಪ್ಪು ಹಾಕಿರೋದ್ರಿಂದ ಟೊಮೆಟೊ ಬೇಗ ನೀರು ಬಿಟ್ಕೊಳ್ಳುತ್ತೆ ಮತ್ತು ಬೇಗ ಬೇಯುತ್ತೆ. ಇದಕ್ಕೆ ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇವಾಗ ಟೊಮೆಟೊ ಇನ್ನೇನು ಫ್ರೈ ಆಗೋದಕ್ಕೆ ಬಂತು. ಬೇಗ ಫ್ರೈ ಆಗೋಗ್ಬಿಡುತ್ತೆ ಉಪ್ಪು ಹಾಕಿರೋದ್ರಿಂದ. ನೋಡಿ, ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಅದು ಪಾತ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ, ನಿಮಗೆ ಗೊತ್ತಾಗುತ್ತೆ ಅದು ಫ್ರೈ ಆಗೋದು. ಪಾತ್ರೆ ಎಣ್ಣೆ ಬಿಡೋಷ್ಟು ಫ್ರೈ ಆಗದೇ ಇದ್ದರೆ ಪಲ್ಯ ಟೇಸ್ಟ್ ಚೆನ್ನಾಗಿರಲ್ಲ. ನಾವು ಯಾವುದೇ ಅಡುಗೆ ಮಾಡಿದ್ರೂ ಅಷ್ಟೇ, ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದ್ರ ಟೇಸ್ಟ್ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ಒಂದು ಕಟ್ಟು ಈರುಳ್ಳಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈರುಳ್ಳಿ ಹೂವನ್ನ ತೆಗೆದುಬಿಡಿ. ಅದು ಈರುಳ್ಳಿ ಹೂವು ಕೂಡ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಆದಷ್ಟು ಎಳೆ ಈರುಳ್ಳಿ ಸೊಪ್ಪನ್ನ ತಗೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಆದರೆ ಬೇಗ ಸೀದೋಗ್ಬಿಡುತ್ತೆ. ಹಾಗಂತ ಏನು ಟೈಮ್ ಜಾಸ್ತಿ ತೊಗೊಳ್ಳೋದಿಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ಈ ಪಲ್ಯಕ್ಕೆ ಸ್ವಲ್ಪನೂ ನೀರನ್ನ ಹಾಕೋಬೇಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಆ ಸೊಪ್ಪಿನ ಒಳಗಡೆ ಕೂಡ ನೀಟಾಗಿ ಮಸಾಲೆ ಸೇರಿಕೊಂಡಿರುತ್ತೆ. ಇವಾಗ ಚೆನ್ನಾಗಿ ತಿರುಗಿಸಿದ್ದಾಯಿತು. ನೆಕ್ಸ್ಟ್ ಇದಕ್ಕೆ ತುರಿದ್ಕೊಂಡಿರುವಂಥ ಒಂದು 3/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅನ್ಸರೆ ಇನ್ನು ಸ್ವಲ್ಪ ಜಾಸ್ತಿನೂ ಹಾಕೋಬೋದು, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ. ಅಡುಗೆಯಲ್ಲಿ ಅರಿಶಿಣ ಪುಡಿನ ಸ್ವಲ್ಪ ಜಾಸ್ತಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸಿನ್ಕಾಯಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದಾದ ನಂತರ ನೆಕ್ಸ್ಟು ಬೇಳೆ ಸಾಂಬಾರು ಪೌಡ್ರು ಬರುತ್ತಲ್ಲ, ಅದನ್ನು 1.5 ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಾನು. ಬೇಳೆ ಸಾಂಬಾರು ಪೌಡ್ರನ್ನ ಹಾಕೋದ್ರಿಂದ ಪಲ್ಯ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಬೇಳೆ ಸಾಂಬಾರು ಪೌಡ್ರ್ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಮೆಣಸಿನ್ಕಾಯಿ ಪುಡಿನ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ, ಟೇಸ್ಟ್ ಏನು ಚೇಂಜ್ ಆಗೋಲ್ಲ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕು. ಉರಿ ಮಾತ್ರ ಲೋ ಫ್ಲೇಮೇ ಇರಬೇಕು. ನೀವೇನಾರು ಹೈ ಫ್ಲೇಮ್ ಮಾಡಿದ್ರೆ ನೀರು ಬಿಟ್ಕೊಳ್ಳೋದಿಲ್ವಲ್ಲ, ಹಾಗಾಗಿ ಬೇಗ ಸೀದೋಗ್ಬಿಡುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರಲ್ಲ. ಈ ಪಲ್ಯ ಅನ್ನ ಸಾಂಬಾರು ಜೊತೆ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಮತ್ತು ದೋಸೆ ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಪಲ್ಯ ಬೇಗ ತಳ ಹಿಡಿಯಲ್ಲ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ.
ಈ ಈರುಳ್ಳಿ ಸೊಪ್ಪಿಂದ ತುಂಬ ಅಡುಗೆಗಳನ್ನ ಮಾಡ್ಬೋದು, ಆದರೆ ಎಲ್ಲದಕ್ಕಿಂತ ಇದು ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋ ಈ ಸೀಕ್ರೆಟ್ ಇಂಗ್ರೀಡಿಯೆಂಟಿಂದ ಪಲ್ಯ ತುಂಬ ರುಚಿಯಾಗಿರೋದಂತೂ ಗ್ಯಾರಂಟಿ. ನಾನು ಹೇಳ್ಕೊಡ್ತಾ ಇರೋವಂಥ ಈ ಈರುಳ್ಳಿ ಪಲ್ಯ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ, ಬೇರೆಯವ್ರು ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದಾಯಿತು. ಒಂದು 5 ನಿಮಿಷ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಇದನ್ನು ಹಾಗೆ ಬಿಟ್ಬಿಡ್ಬೇಕು ಒಂದು 5 ನಿಮಿಷ, ಜಾಸ್ತಿ ಏನು ಬೇಯಿಸ್ಬೇಕಾಗಿಲ್ಲ. ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಇವಾಗ ಇದನ್ನು ಹಾಗೆ ಸುಮ್ಮನೆ ತಿರ್ಗಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಹೀಗೆ ಇದನ್ನು ಚೆನ್ನಾಗಿ ತಿರುಗಿಸಿದಾದ್ಮೇಲೆ ಇವಾಗ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತಲ್ಲ, ಅದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕೋತಾ ಇದ್ದೀನಿ. ಫಸ್ಟೇ ಸ್ವಲ್ಪ ಹಾಕಿದ್ವಿ, ಇವಾಗ ಮತ್ತೆ ಹಾಕ್ತಾಯಿದ್ದೀನಿ. ಹೀಗೆ ಲಾಸ್ಟಲ್ಲಿ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಆ ರಾ ಸ್ಮೆಲ್ಲು. ಇವತ್ತಿನ ನಮ್ಮ ಈ ಸೀಕ್ರೆಟ್ ಟಿಪ್ನ ಹೇಳುವಂಥ ಟೈಮ್ ಬಂತು. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ. ಈ ಗರಂ ಮಸಾಲನ ಹಾಕೋದ್ರಿಂದ ಟೇಸ್ಟು ಸ್ಮೆಲ್ಲು ಎರಡೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹಾಗೆ ತಿರ್ಗಿಸ್ಕೋಬೇಕು. ಗರಂ ಮಸಾಲನ ಫಸ್ಟೇ ಹಾಕಬಾರ್ದು, ಪಲ್ಯ ಇನ್ನೇನು ಆಗೋಗ್ಬಿಡುತ್ತೆ ಅನ್ನೋ ಟೈಮಲ್ಲಿ ಹಾಕಬೇಕು. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು 2 ನಿಮಿಷ ಹಾಗೆ ಸುಮ್ಮನೆ ಮುಚ್ಚಿಡ್ತಾ ಇದ್ದೀನಿ ಪಲ್ಯನ. ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಬೇಯಿಸಿದ್ದೀನಿ. ಇವಾಗ ಮತ್ತೆ ಪಲ್ಯ ಎಲ್ಲ ಬೆಂದಿದ್ದಾಗಿದೆ. ಇನ್ನೇನು ಪಲ್ಯನ ಸರ್ವ್ ಮಾಡೋ ಟೈಮ್ ಬಂತು. ಪಲ್ಯನ ತುಂಬ ರುಚಿಯಾಗಿ ಮಾಡ್ಕೊಳ್ಳಿ, ಹಾಗೆ ಚೆನ್ನಾಗಿ ತಿನ್ಕೊಳ್ಳಿ. ಪಲ್ಯ ಇಷ್ಟ ಇಲ್ಲ ಅಂದವರು ಕೂಡ ಇದನ್ನು ಒಂದು ಸಲ ಮಾಡಿಕೊಡಿ, ಮತ್ತು ಅವರೇ ನಿಮ್ಮನ್ನು ಕೇಳ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.